ಹಾಯ್ ಎಲ್ಲರಿಗೂ. ನಾನಿವತ್ತು ನಮ್ಮ ಕಂಪ್ನಿ ಬಗ್ಗೆ ಒಂದು ಹೊಸ ಸುದ್ದಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ನಡೆದಿರುವಂತಹ ಒಂದು ಸತ್ಯವಾದ ಕಹಿ ಘಟನೆಗಳನ್ನು ಒಂದೊಂದಾಗಿ ನಿಮಗೆ ಹೇಳ್ತಾ ಇರ್ತೀನಿ. ಅದು ಏನಪ್ಪ ಅಂತಂದರೆ, ನಮ್ಮ ಟೈಮ್ ಕೆಟ್ಟದಾದಾಗ, ನಾವು ಸ್ವಲ್ಪ ಕಷ್ಟದಲ್ಲಿದ್ದಾಗ, ನಮ್ಮ ಸ್ನೇಹಿತರಾಗ್ಬೋದು, ನಮ್ಮ ಸಂಬಂಧಿಕರಾಗ್ಬೋದು, ಅಥವಾ ನಾವು ಕೆಲಸ ಮಾಡ್ತಾಯಿರೋ ಜಾಗದಲ್ಲಾಗಿರ್ಬೋದು, ನಮ್ಮನ್ನು ನೋಡ್ದಂಗೆ ಹೋಗ್ತಾ ಇರ್ತಾರೆ. ಅದು ಯಾಕೆ ಅಂದರೆ, ನಮ್ಮ ಹತ್ರ ದುಡ್ಡಿರಲ್ಲ, ಪ್ಲಸ್ ನಾವೆಲ್ಲರ ಥರ ಇರಲ್ಲ. ಹಾಗಾಗಿ ಅವ್ರು ನಮ್ಮನ್ನು ನೋಡಿದ್ರೆ ದೂರ ಹೋಗ್ತಾ ಇರ್ತಾರೆ. ನೋಡಿದ್ರೆ ಮಾತಾಡಿದ್ರೆ ಏನು ಅಂದ್ಕೊಂಡು ನಾವು ಅವರಿಂದ ಏನೂ ಎದುರು ನೋಡಲ್ಲ. ಆದರೂ ಅವರು ಅಟ್ಲೀಸ್ಟ್ ನಮ್ಮನ್ನು ನೋಡಿ ಒಂದು ಮುಗುಳು ನಗೆ ಕೊಟ್ಟರೆ ಸಾಕು, ನಮ್ಗೆ ಅದೇ ಎಷ್ಟೋ ಖುಷಿ ಕೊಡುತ್ತೆ. ನನ್ನ ಜೀವನದಲ್ಲಿ ನಡೆದಿದ್ದು ಅದೇನೇ. ಒಂದು ದಿವಸ ನಾನು ಆಪೋಸಿಟಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಆಪೋಸಿಟಲ್ಲಿ ನಮ್ಮ ಸಂಬಂಧಿಕರು ಬರ್ತಾ ಇದ್ದಾರೆ. ದೂರದಿಂದನೇ ನಾನು ನೋಡಿದೆ, ಅವ್ರಿಗೆ ಮಾತಾಡಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ, ಹತ್ರ ಬರ್ತಾರೆ ಅಂತ. ಇನ್ನೇನು 7 ಅಡಿ ದೂರದಲ್ಲಿ ರೋಡ್ ಕ್ರಾಸ್ ಮಾಡಿಬಿಟ್ರು ಸ್ನೇಹಿತರೆ ಅವರು. ನನಗೆ ಗೊತ್ತಾಯಿತು, ನಾನು ನೋಡಿ ಅವ್ರ ಪಕ್ಕಕ್ಕೆ ಹೋದರು ಅಂತ. ನಾನು ತುಂಬ ನೋವು ತಿಳ್ಕೊಂಡು ಇದ್ರಲ್ಲಿ ಗೊತ್ತಾಗೋದೇನು ಅಂದರೆ, ನಮ್ಮ ಹತ್ರ ದುಡಿತಿರಬೇಕು, ಇಲ್ಲ ನಮ್ಮ ಹತ್ರ ದುಡ್ಡಿರಬೇಕು. ಎರಡೂ ಇಲ್ದಿದ್ದಾಗ ನಮಗಿದೇ ಬೆಲೆ ಸಿಗೋದು. ಸರಿ ಇರಲಿ ಸ್ನೇಹಿತರೆ, ಇದಕ್ಕೂ ಮುಂಚೆ ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಹೇಳೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ಸ್ನೇಹಿತರೆ. ಇದರಿಂದ ಅನೇಕ ವಿಷಯಗಳು ನಿಮಗೆ ಫಸ್ಟೇ ಬರುತ್ತೆ. ಫಸ್ಟ್ನೇ ವಿಡಿಯೋನೇ ನೀವು ನೋಡ್ಬೋದು. ಇನ್ನೊಂದು ಕಂಪ್ನಿ ಬಗ್ಗೆ ನಿಮಗೆ ಹೊಸ ವಿಷಯ ನಿಮ್ಗೆ ಹೇಳಬೇಕು ಅಂತಂದರೆ, ನಮ್ಮ ಕಂಪ್ನಿಯಲ್ಲಿ ಇವತ್ತು ನಿಮಗಾಗಿ ಒಂದು ಹೊಸ ಸುದ್ದಿ ಹೇಳ್ತಾ ಇದ್ದೀನಿ. ನಮ್ಮ ಕಂಪ್ನಿಯಿಂದ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಕೊಡ್ತಾಯಿದ್ವಿ ನಿಮಗಾಗಿ. ಸೆಕೆಂಡ್ ಬಂದು ನಿಮಗದೇ ಗಿಫ್ಟಾಗಿ ಒಂದು ಸ್ಯಾರಿ ಸಿಗ್ತಾಯಿದೆ. ಮೂರನೇದು ಬಂದು ನಿಮಗೆ ಬಿಸ್ನೆಸ್ ಕಿಟ್ ಅಂತ ಕೊಡ್ತಾಯಿದ್ದೀವಿ. ಈ 3ರಿಂದ ಸ್ನೇಹಿತರೆ ಯಾವ ಥರ ನಾವು ಬಿಸ್ನೆಸ್ ಮಾಡ್ಬೋದು, ಏನೇನು ಇದರಲ್ಲಿ ಬೆನಿಫಿಟ್ಸ್ ಇದ್ದಾವೆ ಅಂತ ಇನ್ನೂ ಅನೇಕ ವಿಷಯಗಳು ನೀವು ಇದರಿಂದ ತಿಳ್ಕೊಬೇಕು ಅಂತಂದರೆ, ದಿನಾ ನಾನು ಮಾಡ್ತಾ ಇರೋವಂಥ ಹೊಸ ವಿಡಿಯೋಗಳನ್ನ ನೀವು ನೋಡ್ತಾ ಇರಿ. ದಿನಕ್ಕೊಂದು ಹೊಸ ಸುದ್ದಿ ಬರ್ತಾ ಇರುತ್ತೆ. ಇದರಲ್ಲಿ ಹೇಗಪ್ಪ ನಾವು ಹಣ ಮಾಡೋದು ಅನ್ನೋದನ್ನು ನೀವು ತಿಳ್ಕೊಂಡು ನೀವು ಸಹ ಈ ಕೆಲಸನ ಮುಂದುವರಿಸಿ, ನಿಮಗಿರೋ ಎಲ್ಲ ಕಷ್ಟಗಳಿಂದ ನೀವು ಹೊರಬನ್ನಿ. ಇದರಿಂದ ನಿಮಗೆ ತುಂಬ ಲಾಭ ಇದೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ಸ್ಟೋರಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು.